ಮೆಟ್ರೋ ನಿಲ್ದಾಣದ ಬಳಿ ಸ್ಪ್ರೇ ಮಾಡಿ ಅಪರಿಚಿತನೋರ್ವ ಓಡಿ ಹೋಗಿದ್ದಾನೆ. ಬೆಂಗಳೂರಿನ ಇಂದಿರಾನಗರ ಮೆಟ್ರೋ ಸ್ಟೇಷನ್ ಹತ್ರ ಈ ಘಟನೆ ನಡೆದಿದೆ. ಮೆಟ್ರೋ ನಿಲ್ದಾಣದ ಹೊರಗೆ ಅಪರಿಚಿತ ಸ್ಪ್ರೇ ಮಾಡಿ ಕಾಲ್ಕಿತ್ತಿದ್ದಾನೆ. ಏನು ಸ್ಪ್ರೇ ಮಾಡ್ದ, ಯಾಕೆ ಅಂತ ಜನ ಗಾಬರಿಯಿಂದ ಮೂಗು ಮುಚ್ಚಿಕೊಂಡು ಪ್ರಯಾಣಿಕರು ಕೂಡ ಓಡಿದ್ದಾರೆ. ಸ್ಪ್ರೇ ಅಂತ ಅದೇನು ಸ್ಪ್ರೇ ಅಂತ ಗೊತ್ತಿಲ್ಲ, ಎಲ್ಲ ಮೂಗು ಹಿಡ್ಕೊಂಡ್ ಬರ್ತಾ ಇದ್ದಾರೆ. ಓಡಕ್ಕೆ ಆಗ್ತಾ ಇಲ್ಲ ಹೋಗೋದಕ್ಕೆ. ಅದೇನು ಸ್ಪ್ರೇ ಏನಾಯ್ತು ಅಂತ ಗೊತ್ತಿಲ್ಲ. ನೋಡಿ, ಎಲ್ಲ ಘಾಟು ಮೂಗು ಹಿಡ್ಕೊಂಡ್ ಬರ್ತಾ ಇದ್ದಾರೆ ಎಲ್ಲರೂ. ಅಲ್ಲೋಡಿ ಮೂಗಿಡ್ ಅದೇನು ಸ್ಪ್ರೇ ಅಂತ ಗೊತ್ತಿಲ್ಲ. ನನ್ನ ಮಗ ಯಾವನೋ ಮಾಡಿ ದಯವಿಟ್ಟು ಪೊಲೀಸವರು ಕ್ಯಾಮ್ರಾದಲ್ಲಿ ಹುಡುಕ್ಬಿಟ್ಟು ಅವ್ನು ಯಾವನೋ ಅಂತ ಅಟ್ಲೀಸ್ಟ್ ಇರಬೇಕಿದ್ನ. ಮೂಗು ಮುಚ್ಕೊಂಡ್ ಬರ್ತಾ ಘಾಟು, ಸಿಕ್ಕಾಪಟ್ಟೆ ಘಾಟು ನೋಡಿ ಎಲ್ಲ. ಸರ್ ಏನೂ ಇಲ್ಲ, ಒಬ್ರು ಯಾರೋ ಬಂದ್ಬಿಟ್ಟು ಅದೇ ಸ್ಪ್ರೇ ಥರ ಹೊಡೆದ್ಬಿಟ್ರು. ಜನ ಅವ್ರು ಸ್ಪ್ರೇ ಹೊಡೆದ್ಬಿಟ್ಟು ಒಂದು 2 ನಿಮಿಷ ಇಲ್ಲೇದ, ತಿರ್ಗಾ ಯಾವ ಕಡೆ ಮೂದ ಅಂತ ಗೊತ್ತಿಲ್ಲ. ನಾವು ಇಲ್ಲೇ ಆಟೋ ಓಡಿಸೋದು, ಜನಗಳೆಲ್ಲ ಮೂಗು ಮುಚ್ಕೊಂಡು ಹೋಗ್ತವ್ರೆ. ಏನಾಯ್ತು ನಾವು ಶಾಕ್ ಆದೀವಿ. ಒಂದು 5 ನಿಮಿಷ ಏನೋ ಒಂಥರ ಸ್ಮೆಲ್ ಬರ್ತಾಯಿತ್ತು. ಅದೇ ರೀತಿಯಲ್ಲಿ ಜನಗಳು ತುಂಬ ಆತಂಕದಲ್ಲಿದ್ದರು. ಆಮೇಲೆ ಒಬ್ರು ಮಾಸ್ಕ್ ಧರಿಸ್ಕೊಂಡು ಮನೆಗೆ ಹೋಗ್ತಾಯಿದ್ರು. ನಾವು ಅಷ್ಟು ಕೇರ್ ಮಾಡಲಿಲ್ಲ. ಯಾವುದೋ ಒಂದು ಏನಾದರೂ ಆಗಿರ್ಬೋದು ಅಂತ, ಅದಕ್ಕೆ ನಾವು ಅಷ್ಟು ಕೇರ್ ಮಾಡಿಲ್ಲ. 7:30 ಸುಮಾರಿಗೆ ಆಗಿರೋದು ಇದು. ಯಾರಿಗೇನಾಗಿಲ್ಲ, ಯಾವುದೇ ಥರ ತೊಂದರೆ ಆಗಿಲ್ಲ. ಬಟ್ ಸ್ವಲ್ಪ ಬ್ಯಾಡ್ ಸ್ಮೆಲ್ ಇತ್ತು ಸರ್ ಅದು. ಬಟ್ ತುಂಬ ಜನಗಳು ತುಂಬ ಆತಂಕ ಪಟ್ಟಿದ್ರು, ತುಂಬ ಹೆದರ್ಕೊಂಡಿದ್ರು. ಆಲ್ಮೋಸ್ಟು ಒಂಥರ ಸ್ಮೆಲ್ಲು, ಏನು ತಲೆ ಸುತ್ತೋ ಥರ ಗೊತ್ತಿಲ್ಲ. ನೋಡಿದ್ರೆ ಇವಾಗ ಕ್ಯಾಮ್ರಾ ಇದೆ ಹೆಂಗೋ ಮೆಟ್ರೋ ಹತ್ರ, ಅದನ್ನು ಚೆಕ್ ಮಾಡಿದ್ರೆ ಯಾರು ಅಂತ ಗೊತ್ತಾಗುತ್ತೆ. ಸ್ವಲ್ಪ ಪೊಲೀಸರು ಬಂದುಬಿಟ್ಟು ಸ್ವಲ್ಪ ಚೆಕ್ ಮಾಡಬೇಕು ಅಷ್ಟೇ. ಇದೇ ಥರ ನಾಳೆನೂ ಆಗ್ಬೋದು, ಹೇಳೋಕ್ಕಾಗಲ್ಲ ಸರ್. ಹೆಂಗೆ ನಡೀತದೆ ಬೆಂಗಳೂರಲ್ಲಿ ಅಂತ ಗೊತ್ತಲ್ವಾ. ಅದಕ್ಕೆ ಆ ಥರ ಏನು ಆತಂಕ ಏನಿಲ್ಲ ಸದ್ಯಕ್ಕೆ. ಸೇಫಾಗಿ ಎಲ್ಲರೂ ಮನೆಗೆ ಹೋಗಿದ್ದಾರೆ ಅನ್ಸುತ್ತೆ. ಇಂದಿರಾನಗರದ ಮೆಟ್ರೋ ನಿಲ್ದಾಣದ ಕೆಳಭಾಗದಲ್ಲಿ ಅಂದ್ರೆ ಸುಮಾರು 7 ಗಂಟೆ ಸುಮಾರಿಗೆ ಈಗ ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ ಮೆಟ್ರೋ ನಿಲ್ದಾಣದ ಒಳಭಾಗದಿಂದ ಹೊರಗಡೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಸ್ಪ್ರೇ ಮಾಡುವುದರ ಮೂಲಕ ಇಲ್ಲಿಂದ ಓಡಿ ಹೋಗಿದ್ದಾನೆ. ಆ ಒಂದು ಸ್ಪ್ರೇ ಸ್ಮೆಲ್ಲಿಗೆ ಜನರು ಕೂಡ ಗಾಬರಿಯಾಗಿದ್ದಾರೆ. ಗಾಬರಿಯಾಗಿ ಜನ ಮೂಗನ್ನು ಮುಚ್ಚಿಕೊಂಡು ಓಡಾಡುವಂತಹ ಕೆಲಸವನ್ನ ಮಾಡುವಂತಹ ಸ್ಥಿತಿ 7 ಗಂಟೆ ಸುಮಾರಿಗೆ ಆಗಿರುವಂತದ್ದು ನೀವು ನೋಡ್ತಾ ಇರಬಹುದು. ಇದೇ ಇಂದಿರಾನಗರದ ಒಂದು ಎಕ್ಸಿಟ್ ಪಾಯಿಂಟ್. ಈ ಒಂದು ಒಳಭಾಗದಿಂದ ಅಂದ್ರೆ ಮೆಟ್ರೋ ನಿಲ್ದಾಣದ ಚಳ್ಳಘಟ್ಟ ಮುಖಾಂತರ ಈ ಒಂದು ಇಂದಿರಾನಗರಕ್ಕೆ ಬಂದು ಅಲ್ಲಿಂದ ಹೊರಗಡೆ ಬರ್ತಾ ಇರುವಂತಹ ಜನರು ಮತ್ತೆ ಒಳಗಡೆ ಕೂಡ ಹೋಗ್ತಾ ಇರ್ತಾರೆ. ಈ ಒಂದು ಪಾಯಿಂಟ್ ನಲ್ಲಿ ಅನಾಮಿಕ ವ್ಯಕ್ತಿ, ಆತ ಯಾರು ಏನು, ಆತನ ಬಗ್ಗೆ ಪೂರ್ವಪರ ಯಾವುದೇ ರೀತಿಯಾದಂತಹ ಮಾಹಿತಿ ಇದು ಕೂಡ ಇಲ್ಲಿವರೆಗೂ ಕೂಡ ಲಭ್ಯ ಆಗ್ತಿಲ್ಲ. ಆದ್ರೆ ಮೆಟ್ರೋ ಟ್ರೈನ್ ಬಂದಂತ ಸಂದರ್ಭದಲ್ಲಿ ಆತ ಮೆಟ್ರೋ ಟ್ರೈನ್ ಇಂದ ಹೊರಗಡೆ ಬಂದು ಮೆಟ್ರೋ ನಿಲ್ದಾಣದಿಂದ ಹೊರಗಡೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಆ ಒಂದು ಮೆಟ್ಟಿಲಿಂದ ಇಳ್ಕೊಂಡು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಸ್ಪ್ರೇ ಮಾಡಿದ್ದಾನೆ. ಸ್ಪ್ರೇ ಮಾಡಿದಂತಹ ಕಾರಣದಿಂದಾಗಿ ಜನರು ಕೂಡ ಗಾಬರಿಯಾಗಿದ್ದಾರೆ. ಅಂದ್ರೆ ಆ ಒಂದು ಸ್ಪ್ರೇ ಮಾಡಿದ್ರಿಂದ ತುಂಬಾ ಕೆಟ್ಟದಾಗಿ ಸ್ಮೆಲ್ ಕೂಡ ಬರುತ್ತೆ. ಆ ಸ್ಮೆಲ್ಗೆ ಜನರು ಭಯಭೀತರಾಗಿ ಅಂದ್ರೆ ಏನಾದ್ರೂ ಮತ್ತು ಬರುವಂತಹ ಅಂಶ ಅದರಲ್ಲಿ ಇದೆಯಾ ಏನು ಅನ್ನುವಂಥದ್ದನ್ನ ಗಾಬರಿಗೊಂಡು ಜನರು ಕೂಡ ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಸ್ಥಿತಿ, ಒಂದು ಭಯದ ರೀತಿಯಾದಂತಹ ಒಂದು ವಾತಾವರಣ ಈ ಇಂದಿರಾನಗರ ಮೆಟ್ರೋ ನಿಲ್ದಾಣದಲ್ಲಿ ಆ ಅನಾಮಿಕ ವ್ಯಕ್ತಿ ಒಂದು ಸೃಷ್ಟಿ ಮಾಡಿದ್ದು. ಆದ್ರೆ ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ. ನೀವು ನೋಡ್ತಾ ಇರಬಹುದು, ಸಾಕಷ್ಟು ಜನರು ಓಡಾಡುವಂತಹ ಒಂದು ಮೆಟ್ರೋ ನಿಲ್ದಾಣ. ಈ ಒಂದು ಮೆಟ್ರೋ ನಿಲ್ದಾಣದಲ್ಲಿ ಸಾಕಷ್ಟು ಜನ ಮೆಟ್ರೋ ನಿಲ್ದಾಣದ ಹೊರಭಾಗದಲ್ಲಿ ಕೂಡ ಓಡಾಡ್ತಿರ್ತಾರೆ. ಈ ಓಡಾಡುವಂತಹ ಸಂದರ್ಭದಲ್ಲಿ ಯಾಕಂದ್ರೆ ಜನದಟ್ಟಣೆ ಇರುವಂತಹ ಜಾಗ, ಇಲ್ಲಿ ಆ ವ್ಯಕ್ತಿ ಅನಾಮಿಕ ವ್ಯಕ್ತಿ ಸ್ಪ್ರೇ ಅನ್ನ ಹಿಡಿದುಕೊಂಡು ಒಳಭಾಗದಿಂದ ಹೊರಭಾಗದಲ್ಲಿ ಕೂಡ ಸ್ಪ್ರೇ ಅನ್ನ ಹೊಡಿತಾ ಅಂದ್ರೆ ಆ ಸೆಕ್ಯೂರಿಟಿ ಕೂಡ ಆತನನ್ನ ಪ್ರಶ್ನೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಯಾರಿಗೂ ಕೂಡ ಕೇಳದೆ ಆತ ಇಲ್ಲಿಂದ ಓಡಿ ಹೋಗುವಂತ ಕೆಲಸವನ್ನ ಕೂಡ ಮಾಡ್ತಾನೆ. ಸದ್ಯಕ್ಕೆ ಇಲ್ಲಿ ಕೂಡ ಸಿಸಿಟಿವಿಗಳು ಕೂಡ ಇದಾವೆ. ಆ ಒಂದು ಸಿಸಿಟಿವಿಗಳ ಫುಟೇಜ್ ಅನ್ನು ಕೂಡ ಈಗಾಗಲೇ ಮೆಟ್ರೋ ಸಿಬ್ಬಂದಿಗಳು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ, ಒಳಭಾಗದಲ್ಲಿರುವಂತಹ ಸಿಸಿಟಿವಿಗಳನ್ನ. ಮತ್ತೆ ಈ ಇಂದಿರಾನಗರದ ಒಂದು ಪೊಲೀಸ್ ಠಾಣೆಗೂ ಕೂಡ ಮಾಹಿತಿಯನ್ನ ತಿಳಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಅನಾಮಿಕ ಯಾಕೆ ಆ ಸ್ಪ್ರೇಯನ್ನ ಮಾಡಿದ್ದ, ಏನಾದ್ರೂ ಮತ್ತು ಬರುವಂತಹ ಅಂಶ ಆ ಒಂದು ಸ್ಪ್ರೇಯಲ್ಲಿ ಇತ್ತ, ಅಥವಾ ಆತ ಒಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಈ ರೀತಿಯಾಗಿ ಒಂದು ಸೃಷ್ಟಿ ಮಾಡಿದ್ನ ಸ್ಪ್ರೇ ಮಾಡುವುದರ ಮೂಲಕ ಅನ್ನುವಂಥದ್ದು ತನಿಖೆಯ ನಂತರವೇ ತಿಳಿದು ಬರುತ್ತೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.